ಇನ್ನು ಹುಬ್ಬಳ್ಳಿ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೇಹಾಳಿಗೆ 14 ಬಾರಿ ಪಾಗಲ್ ಪ್ರೇಮಿ ಫಯಾಜ್ ಇರಿದಿದ್ದ ಮರಣೋತ್ತರ ಪರೀಕ್ಷೆಯಲ್ಲಿ ಸಾವಿನ ಕಾರಣ ಈಗ ಬಯಲಾಗಿದೆ. ಪ್ರೀತಿ ನಿರಾಕರಿಸಿದ ನೇಹಾಳ ಹೃದಯಕ್ಕೆ ಚಾಕುವಿನಿಂದ ಇರಿದಿದ್ದ. ಇನ್ನು ಸಾವಿನ ಕಾರಣ ಈಗ ಬಯಲಾಗಿದ್ದು, ಪ್ರೀತಿಯನ್ನ ನೇಹಾ ನಿರಾಕರಿಸಿದ್ದೇ ಈ ಒಂದು ಸಾವಿಗೆ ಕಾರಣ. ಹೃದಯಕ್ಕೆ ಬಿದ್ದಂತಹ ಚಾಕು ಏಟಿನಿಂದ ನೇಹಾ ಹಿರೇಮಠ ಸಾವನ್ನಪ್ಪಿರೋದು. ನೇಹಾ ಹೃದಯಕ್ಕೆ ಚಾಕು ಬಿದ್ದ ಪರಿಣಾಮ ನೇಹಾ ಹಿರೇಮಠ ಸ್ಥಳದಲ್ಲೇ ತೀವ್ರ ವಿರವಲ ಒದ್ದಾಡ್ತಾ ಇದ್ರು. ಆಸ್ಪತ್ರೆ ಕರ್ಕೊಂಡೋಷ್ಟೊತ್ತಿಗೆ ಮೃತಪಟ್ಟಿದ್ರು. ನೇಹಾ ಕತ್ತಿನ ಬಳಿ ರಕ್ತನಾಳ ಕಟ್ಟಾಗಿ ಅತಿಯಾದ ರಕ್ತಸ್ರಾವ ಆಗೋಗಿತ್ತು. 2 ದೊಡ್ಡ ಗಾಯಗಳಿಂದಾಗಿ ನೇಹಾ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ನೇಹಾ ದೇಹದ ಮೇಲೆ ಒಟ್ಟು 14 ಗಾಯಗಳ ಗುರುತು ಪತ್ತೆಯಾಗಿತ್ತು. ಇನ್ನು ಫಯಾಜ್ ನೇಹಾಳನ್ನ ಪ್ರೀತಿ ಮಾಡ್ತಾ ಇದ್ದಂತೆ ನೇಹಾ ಅದಕ್ಕೆ ನಿರಾಕರಿಸಿದ್ದಾಳೆ ಅನ್ನುವಂತಹ ಕಾರಣಕ್ಕೆ ಆಕ್ರೋಶಗೊಂಡಿದ್ದಂತಹ ಫಯಾಜ್ ನೇಹಾಳಿಗೆ ಒಂದು ಗತಿ ಕಾಣಿಸ್ಬೇಕು ಅಂತ ಪ್ಲಾನ್ ಮಾಡಿಕೊಂಡು ಆಕೆ ಎಕ್ಸಾಮ್ ಮುಗಿಸಿ ಕೆಳಗಡೆ ಬರ್ತಾ ಇದ್ದಂತೆ ಆಕೆಯ ಮೇಲೆ ಅಟ್ಯಾಕ್ ಮಾಡ್ತಾನೆ. 10 ಬಾರಿ ಚಾಕುವಿನಿಂದ ಇರಿದಿದ್ದ. 14 ಗಾಯಗಳಾಗಿವೆ ಆಕೆಯ ದೇಹದಲ್ಲಿ. ಅದರಲ್ಲಿ ಆಕೆಯ ಜೀವ ಹೋಗೋದಕ್ಕೆ ಏನು ಕಾರಣ ಆಯಿತು ಅಂತ ನೋಡಿದ್ರೆ, ಕುತ್ತಿಗೆ ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ? ನೋವಾ ಐವಿಎಫ್ನ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ. ಭಾಗದ ನರ ಕಟ್ಟಾಗಿತ್ತು. ಈತ ಚಾಕುವಿನಿಂದ ಇರಿದಂತಹ ಸಂದರ್ಭದಲ್ಲಿ ಹೃದಯಕ್ಕೆ ಚಾಕು ಹಾಕಿದ್ದ ಈ ಫಯಾಜ್ ಅದರ ಏಟಿನಿಂದಾಗಿ ನೇಹಾ ಹಿರೇಮಠ ಸಾವನ್ನಪ್ಪಿದ್ದಾರೆ. ನೇಹಾ ಕತ್ತಿನ ಬಳಿ ರಕ್ತನಾಳ ಕಟ್ಟಾಗಿ ಅತಿಯಾದ ರಕ್ತಸ್ರಾವವಾಗಿ ಆಕೆ ಮೃತಪಟ್ಟಿರೋದು. 2 ದೊಡ್ಡ ಗಾಯಗಳಿಂದಾಗಿ ನೇಹಾ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಇನ್ನು ಇಡೀ ರಾಜ್ಯ, ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದಂತಹ ಪ್ರಕರಣ ಇದು. ಫಯಾಜ್ ನೇಹಾ ಪ್ರೀತಿ ನಿರಾಕರಿಸಿದ್ಲು ಅನ್ನುವಂತಹ ಕಾರಣಕ್ಕಾಗಿ ಆಕೆಯ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡಿ ಆಕೆಯನ್ನು ಸಾಯಿಸಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ, ಆಕೆ ಹೇಗೆ ಜೀವ ಬಿಟ್ಲು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ರಿಪೋರ್ಟ್ ಕೂಡ ಸಿಕ್ಕಿದೆ. 2 ದೊಡ್ಡ ಗಾಯದಿಂದಾಗಿ ಆಕೆಯ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಮೈಸೂರಲ್ಲಿ ಪ್ರತಿಭಟನೆ ನಡೆಸೋದಕ್ಕೆ ಬಿಜೆಪಿ ಪಟ್ಟು. ಅವಕಾಶ ನಿರಾಕರಿಸಿದ್ರೂ ಕೂಡ ಪ್ರತಿಭಟನೆ ಮಾಡೋದಕ್ಕೆ ಬಿಜೆಪಿ ನಿರ್ಧಾರವನ್ನ ಮಾಡಿದೆ. ಪ್ರತಿಭಟನೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವ. ಕಾರ್ಯಕರ್ತರು ಮುಖಂಡರ ಜೊತೆಗೆ ಪ್ರತಿಭಟನೆ ನಡೆಸೋದಕ್ಕೆ ಬಿಜೆಪಿ ಮುಂದಾಗಿದೆ. ಅವಕಾಶ ನಿರಾಕರಿಸಿದ್ರೂ ಕೂಡ ಪ್ರತಿಭಟನೆ ಮಾಡೋದಕ್ಕೆ ಬಿಜೆಪಿ ಮುಂದುವರಿಸಿದೆ. ಇನ್ನು ಪ್ರತಿಭಟನೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವ. ನೇಹಾ ಹತ್ಯೆ ಖಂಡಿಸಿ ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಕೊಡಲಾಗಿತ್ತು ಬಿಜೆಪಿಯಿಂದ. ಇಂದು ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಕೊಡಲಾಗಿತ್ತು. ಗಾಂಧಿ ಸರ್ಕಲ್ ಅಲ್ಲಿ ಪ್ರತಿಭಟಿಸೋದಕ್ಕೆ ಬಿಜೆಪಿ ಮುಂದಾಗಿತ್ತು. ಆದರೆ ಇದಕ್ಕೆ ಅವಕಾಶವನ್ನು ನೀಡಲಾಗಿರಲಿಲ್ಲ. ಪ್ರತಿಭಟನೆಗೆ ಅವಕಾಶ ನಿರಾಕರಿಸಲಾಗಿತ್ತು ಮೈಸೂರಲ್ಲಿ. ಆದರೆ ಈ ಅವಕಾಶ ನಿರಾಕರಿಸಿದ್ದನ್ನ ಕೇರ್ ಮಾಡ್ತಾ ಇಲ್ಲ ಬಿಜೆಪಿ. ಅವಕಾಶ ನಿರಾಕರಿಸಿದ್ರು ಕೂಡ ನಾವು ಪ್ರತಿಭಟನೆ ಮಾಡೇ ಮಾಡ್ತೀವಿ ಅಂತ ಪ್ರತಿಭಟಿಸೋದಕ್ಕೆ ಬಿಜೆಪಿ ನಿರ್ಧಾರವನ್ನ ಕೈಗೊಂಡಿದೆ. ಬಿಜೆಪಿ ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಸೇರಿ ಪ್ರತಿಭಟನೆ ನಡೆಸಲಿದ್ದಾರೆ. ಬಿವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆಯುತ್ತೆ. ನೇಹಾ ಹತ್ಯೆಯನ್ನು ಖಂಡಿಸಿ ರಾಜ್ಯಾದ್ಯಂತ ಇವತ್ತು ಪ್ರತಿಭಟನೆಗೆ ಬಿಜೆಪಿ ಕರೆ ಕೊಟ್ಟಿದ್ದಾಗಿತ್ತು. ಆದರೆ ಇದಕ್ಕೆ ಅವಕಾಶವನ್ನು ನಿರಾಕರಿಸಲಾಗಿತ್ತು ಭದ್ರತೆಯ ಕಾರಣಕ್ಕಾಗಿ, ಚುನಾವಣೆ ಕಾರಣಕ್ಕಾಗಿ. ಆದರೆ ಅವಕಾಶ ನಿರಾಕರಿಸಿದ್ರೂ ಕೂಡ ಬಿಜೆಪಿ ಪ್ರತಿಭಟನೆ ನಿಲ್ಲಿಸುವಂತಹ ಪ್ರಶ್ನೆಯೇ ಇಲ್ಲ ಅಂತ ಈಗ ಪ್ರತಿಭಟನೆಗೆ ಮುಂದಾಗಿದೆ. ಇನ್ನು ಇದನ್ನು ಪೊಲೀಸರು ಯಾವ ರೀತಿ ತಡೀತಾರೆ ಮತ್ತು ಪ್ರತಿಭಟನೆ ಸಂದರ್ಭ ಯಾವ ರೀತಿ ಹೈಡ್ರಾಮಾ ಸೃಷ್ಟಿಯಾಗಬಹುದು ಕಾದು ನೋಡಬೇಕಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಾಮ್ ಮೈಸೂರಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಾಮ್, ಈಗ ಅವಕಾಶ ನಿರಾಕರಿಸಿದ್ದು ಯಾವ ಕಾರಣಕ್ಕೆ ಮತ್ತು ಅವಕಾಶ ನಿರಾಕರಿಸಿದ್ರೂ ಪ್ರತಿಭಟನೆ ಮಾಡೋದಕ್ಕೆ ಬಿಜೆಪಿ ಹೇಗೆ ಮುಂದಾಗುತ್ತೆ? ಈ ಸಂದರ್ಭ ಒಂದಷ್ಟು ಹೈಡ್ರಾಮಾ ಸೃಷ್ಟಿಯಾಗಬಹುದು ಅಂತ ಅನ್ಸುತ್ತೆ. ಯಾವ ರೀತಿ ಕಾನೂನು ಪ್ರಕಾರ ಮುಂದುವರಿಬಹುದು ಪೊಲೀಸರು ಇಲ್ಲಿ? ಸುಕನ್ಯಾ, ಖಂಡಿತವಾಗಿಯೂ ಹುಬ್ಬಳ್ಳಿಯಲ್ಲಿ ನಡೆದಂತಹ ನೇಹಾ ಹತ್ಯೆಯನ್ನು ಖಂಡಿಸಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತೇಳಿ ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆಗೆ ಕರೆ ನೀಡಿತ್ತು. ಮೈಸೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆಗೆ ಕರೆ ನೀಡಿತ್ತು. ಮೈಸೂರಿನ ಗಾಂಧಿ ವೃತ್ತದಲ್ಲಿ 10 ಗಂಟೆಗೆ ಪ್ರತಿಭಟನೆ ಆರಂಭವಾಗಬೇಕಾಗಿತ್ತು. ನಾವೀಗ ಮೈಸೂರಿನ ಗಾಂಧಿ ವೃತ್ತದಲ್ಲಿದ್ದೇವೆ. ಇದೇ ಒಂದು ಗಾಂಧಿ ವೃತ್ತದಲ್ಲಿ ಬಿಜೆಪಿಯವರು ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿದ್ರು. ಬಿವೈ ವಿಜೇಂದ್ರ ನೇತೃತ್ವದಲ್ಲೇ ಪ್ರತಿಭಟನೆ ಆಗಬೇಕಾಗಿತ್ತು. ಆದರೆ ಈ ಒಂದು ಚುನಾವಣೆ ಹಿನ್ನೆಲೆಯಲ್ಲಿ ಅನುಮತಿಯನ್ನು ನಿರಾಕರಿಸಲಾಗಿದೆ. ಹೀಗಾಗಿ ಈ ಬಗ್ಗೆ ಬಿವೈ ವಿಜೇಂದ್ರ ಈಗ ಖಾಸಗಿ ಹೋಟೆಲ್ನಲ್ಲಿ ಮೈಸೂರಿನ ಶಾಸಕರು, ಮಾಜಿ ಶಾಸಕರ ಜೊತೆ ಒಂದು ಸಭೆಯನ್ನು ನಡೆಸಿದ್ರು. ಸಭೆಯಲ್ಲಿ ನಿರ್ಧಾರವಾಗಿರುವಂಥದ್ದು, ಪ್ರತಿಭಟನೆ ನಿರಾಕರಣೆ ಮಾಡಿದ್ರೂ ಸಹ ನಾವು ಒಂದು ಪ್ರತಿಭಟನೆಯನ್ನು ಮಾಡೇ ತೀರ್ತೇವೆ, ಯಾಕೆಂದರೆ ರಾಜ್ಯ ಸರ್ಕಾರ ಇದನ್ನ ತಿಕ್ತಾ ಇದೆ ಅಂತೇಳಿ. ಈಗ ತಾವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ಸಾಕಷ್ಟು ಪೊಲೀಸ್ ಬಿಗಿ ಬಂದೋಬಸ್ತನ್ನು ಈ ಒಂದು ಗಾಂಧಿ ವೃತ್ತದಲ್ಲಿ ಮಾಡಿಕೊಳ್ಳಲಾಗಿದೆ. ಯಾವುದೇ ಪ್ರತಿಭಟನೆಗೆ ಅನುಮತಿ ಇಲ್ಲ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಆದರೂ ಸಹ ಬಿಜೆಪಿಯ ಕೆಲ ಬೆರಳಿಕೆಯಷ್ಟು ಕಾರ್ಯಕರ್ತರು ಈಗಾಗಲೇ ಇಲ್ಲಿ ಜಮಾವಣೆಗೊಂಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರನ್ನು ಇಲ್ಲಿ ನಿರೀಕ್ಷಣೆ ಮಾಡಲಾಗ್ತಾ ಇದೆ. ಅವರು ಬಂದ ನಂತರ ಪ್ರತಿಭಟನೆಯನ್ನು ನಾವು ಆರಂಭಿಸ್ತೇವೆ,
ಪೊಲೀಸರು ನಮ್ಮನ್ನು ಬಂಧಿಸಿದ್ರೂ ಪರವಾಗಿಲ್ಲ, ಯಾಕಂದರೆ ಇದೊಂದು ಹೀನ ಕೃತ್ಯ, ಇಡೀ ಏನು ಮಾನವ ಕುಲವೇ ಬೆಚ್ಚಿ ಬೀಳುವಂತಹ ಒಂದು ಘಟನೆ ನಡೆದಿದೆ. ಆದರೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಪ್ರತಿಭಟನೆ ಮಾಡುವಂಥದ್ದು ನಮ್ಮ ಹಕ್ಕು. ಈ ಪ್ರತಿಭಟನೆಯನ್ನು ಹತ್ತಿಕ್ಕುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಆದರೆ ನಾವು ಇದಕ್ಕೆ ಬಗ್ಗೋದಿಲ್ಲ, ಪ್ರತಿಭಟನೆಯನ್ನು ಮಾಡ್ತೇವೆ ಅನ್ನೋ ಒಂದು ಪಟ್ಟನ್ನು BJP ಕಾರ್ಯಕರ್ತರು ಹಿಡಿದಿದ್ದಾರೆ. ಈಗ ಕೆಲ BJP ಕಾರ್ಯಕರ್ತರು ಸಹ ನಮ್ಮ ಜೊತೆಗಿದ್ದಾರೆ. ಸರ್, ಒಂದು ಕಡೆ ಪ್ರತಿಭಟನೆಗೆ ಅನುಮತಿ ಸಿಗೋದಿಲ್ಲ, ಚುನಾವಣೆ ಅಂತ ಹೇಳ್ತಾರೆ, ಪ್ರತಿಭಟನೆ ಮಾಡ್ತೀರಾ ಅಥವಾ ಹೇಗೆ? ಸರ್, ಇವತ್ತು ನಮ್ಮ ರಾಜ್ಯದ ಅಧ್ಯಕ್ಷರು ಕೂಡ ಇಲ್ಲಿದ್ದಾರೆ. ಅವರು ಪರ್ಮಿಷನ್ ಅಂತೂ ನಾವು ಹಾಕಿದ್ದೀವಿ, ಕೊಡೋದು ಬಿಡೋದು ಅವ್ರ ಕೈಯಲ್ಲಿ. ನಾವು ಪ್ರತಿಭಟನೆ ಮಾಡೋಕ್ಕೆ ಸೇರ್ತಾ ಇದ್ದೀವಿ, ಇಲ್ಲಿ ಪ್ರತಿಭಟನೆ ಮಾಡೋಕ್ಕೆ ಸೇರ್ತಾನೆ ಇದ್ದೀವಲ್ಲ ಸರ್, ಇಲ್ಲಿ ಎಲ್ಲರೂ ಸೇರ್ತೀವಿ, ಪ್ರತಿಭಟನೆ ನಡೆಯುತ್ತೆ. ಇದು BJP ಕಾರ್ಯಕರ್ತರ ಮಾತು. ಪ್ರತಿಭಟನೆಯನ್ನು ನಾವು ಮಾಡುತ್ತಿರ್ತೇವೆ, ಒಂದು ವೇಳೆ ಬಂಧಿಸಿದ್ರು ಸಹ ನಾವು ಅದಕ್ಕೆ ಕೇರ್ ಮಾಡೋದಿಲ್ಲ ಅನ್ನೋದು ಮಾತು ಹೇಳಿದರೆ. ಹೀಗಾಗಿ ಮೈಸೂರಿನಲ್ಲಿ ಏನು ರಾಜ್ಯಾದ್ಯಂತ ಪ್ರತಿಭಟನೆ ನಡೀತಾ ಇದೆ, ಮೈಸೂರಿನಲ್ಲಿ ಹೈ ಡ್ರಾಮಾ ಆಗೋದು ಖಂಡಿತ. ಯಾಕಂದರೆ ಪೊಲೀಸರು ಪ್ರತಿಭಟನೆಗೆ BY ವಿಜೇಂದ್ರ ಬಂದ ನಂತರ ಆ ಒಂದು ಸಂದರ್ಭದಲ್ಲಿ ಪ್ರತಿಭಟನೆ ಆರಂಭವಾಗುವಂಥ ಸಂದರ್ಭದಲ್ಲಿ ಅವರಿಗೆ ಹೇಳುವಂಥ ಕೆಲಸವನ್ನು ಮಾಡ್ತಾರೆ. ಒಂದು ವೇಳೆ ಅವರು ಪ್ರತಿಭಟನೆಯನ್ನು ಮಾಡಿದರೆ ಅವರನ್ನೆಲ್ಲರೂ ವಶಕ್ಕೆ ಪಡುವಂಥ ಕೆಲಸವನ್ನು ಮಾಡುವಂಥ ಕಾರ್ಯ ಇಲ್ಲಿ ಆಗ್ತದೆ. ಸುಕನ್ಯಾ, ಧನ್ಯವಾದ ರಾಮ್. ನೇಹಾ ಕೊಲೆ ಖಂಡಿಸಿ ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ. ಹಳೆ ಹುಬ್ಬಳ್ಳಿಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಕಿಚ್ಚು ವ್ಯಕ್ತಪಡಿಸಲಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ. ಅಮರ್ ರಹೇ ನೇಹಾ ಹಿರೇಮಠ್ ಅಂತ ಘೋಷಣೆ ಕೂಗಲಾಯಿತು. ಸಿದ್ದರಾಮಯ್ಯ DK ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಡೌನ್ ಡೌನ್ ಕಾಂಗ್ರೆಸ್ ಅಂತ ಕೂಗಿ ಪ್ರತಿಭಟನೆ ನಡೆಸಲಾಯಿತು. ರಸ್ತೆ ಬಂದ್ ಮಾಡಿ ಪ್ರತಿಭಟನಾಕಾರರು ಧರಣಿಯನ್ನ ಮುಂದುವರೆಸಿದ್ದಾರೆ. ನೇಹಾ ಹಿರೇಮಠ್ ಕೊಲೆ ಖಂಡಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ವ್ಯಕ್ತವಾಗ್ತಾ ಇದೆ. ಇದೀಗ ಹಳೆ ಹುಬ್ಬಳ್ಳಿಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಅಮರ್ ರಹೇ ನೇಹಾ ಹಿರೇಮಠ್ ಅಂತ ಘೋಷಣೆ ಕೂಗಲಾಯಿತು.